ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಮಾಲಲ್ಲಿದ್ದೀನಿ. ಆ ಮಾಲ್ದು ವಿಶೇಷತೆ ಏನಂತಂದರೆ, ಇದು 2005ರಲ್ಲಿ ಆಗಿರೋ ಮಾಲು. ಮತ್ತು ದುಬೈದು ಬಿಗ್ಗೆಸ್ಟ್ ಮಾಲ್, ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ನಾನು ಬಂದು ಕ್ರಿಸ್ಮಸ್ ಸೀಸನ್ ಅಲ್ವಾ, ತುಂಬ ಒಳ್ಳೆ ಡೆಕೋರೇಷನ್ ಮಾಡಿರ್ತಾರೆ. ನಾನು ಫ್ಯಾಮಿಲಿ ಎಲ್ಲ ನೋಡೋಕ್ಕಂತ ಬಂದಿದ್ದೀವಿ ಮಕ್ಕಳ ಜೊತೆಗೆ. ಅದ್ರ ಜೊತೆಗೆ ನಿಮಗೂ ತೋರಿಸೋಣ ಅಂತ ನಾನು ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀನಿ. ಜಸ್ಟು ನಿಮಗೆ ಹಾಗೆ ಕ್ವಿಕ್ಕಾಗಿ ತೋರಿಸ್ಕೊಂಡು ಹೋಗೋಣ ಅಂತೇಳಿ ಇದು ಮಾಡಿದೆ. ಇದೇ ಎಂಟ್ರೆನ್ಸು. ಇಲ್ಲಿ ಬಂದ್ಬಿಟ್ಟು ಸ್ಟಾರ್ಸ್ ಎಲ್ಲ ಹಾಕಿ ತುಂಬ ಒಳ್ಳೆ ಡೆಕೋರೇಷನು. ಅದ್ರ ಮುಂದೆನೇ ಸ್ಮಾಲ್ ಫೌಂಟೇನ್ ಥರ ಮಾಡಿದ್ದಾರೆ. ನೋಡಿ, ಈ ಥರ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಎಸ್ಪೆಷಲಿ ನೈಟಲ್ಲಿ ಲೈಟಿಂಗ್ಸ್ ಹಾಕಿದಾಗ ಸಕ್ಕತ್ತಾಗಿ ಕಾಣುತ್ತೆ. ಮಿಸ್ ಮಾಡ್ದಿರಂಗೆ ನೋಡಿ. ಇದು ಈ ಮಾಲ್ ಬಂದ್ಬಿಟ್ಟು ಮಾಜಿದ್ ಅಲ್ಫುತೈಮ್ ಗ್ರೂಪ್ಗೆ ಸೇರುತ್ತೆ. ನಿಮಗೆ ನಂದು ಇನ್ನೊಂದು ಮಾಲ್ ಹಾಕಿದ್ನಲ್ಲ, ಅದೂ ಬಂದ್ಬಿಟ್ಟು ಮಾಜಿದ್ ಅಲ್ಫುತೈಮ್ ಗ್ರೂಪ್ಗೆ ಸೇರೋದು. ಇದೂ ಈ ಮಾಲ್ ಆಫ್ ದ ಎಮಿರೇಟ್ಸ್ ಅಂತೇಳಿ. ಈ ಮಾಲೂ ಬಂದು ಮಾಜಿದ್ ಅಲ್ಫುತೈಮ್ ಅನ್ನೋ ಗ್ರೂಪ್ಗೆ ಸಿಗುತ್ತೆ. ಅವರು ಬಂದು ಇಲ್ಲಿದು ಲೋಕಲ್ ಶೇಕ್ ಅಂತಲೇ ಹೇಳ್ಬೋದು. ಮತ್ತು ಇದು ಶೇಖ್ ಜಾಯಿದ್ ರೋಡ್ಗೆ ತುಂಬ ಹತ್ರ ಇದೆ ಅಂತೇಳಿ. ತುಂಬ ಫೋರ್ ಫ್ಲೋರ್ಸ್ ಇದೆ ಅಂತೇಳಿ. ಆಲ್ಮೋಸ್ಟ್ ನಾವಿವಾಗ ಬಂದು ಇರೋದು ಸೆಕೆಂಡ್ ಫ್ಲೋರಲ್ಲಿ. ನೋಡಿ, ಸೆಕೆಂಡ್ ಫ್ಲೋರಿಂದ ಏನಕ್ಕೆ ಬಂದೆ ಅಂತಂದರೆ, ಆ ಮೇಲೆ ಡೆಕೋರೇಷನ್ಸ್ ಇದೆಯಲ್ಲ, ಇದು ಜಂಬೋ ಟ್ರೀ ಅಂತೇಳಿ, ಜಂಬೋ ಕ್ರಿಸ್ಮಸ್ ಟ್ರೀ ಅಂತೇಳಿ ಇಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಈ ಜಂಬೋ ಟ್ರೀ ಬಂದು 4 ಫ್ಲೋರ್ನೂ ಕವರಪ್ ಮಾಡಿದೆ, ಅಂದರೆ ಅಷ್ಟು ಎತ್ತರಕ್ಕೆ ಇಟ್ಟಿದ್ದಾರೆ ಅಂತೇಳಿ. ಸೊ ಇದು ನಾನು ಮೇಲೆಯಿಂದ ನಿಮಗೆ ಜಸ್ಟ್ ವ್ಯೂ ತೋರಿಸ್ತಾ ಇರೋದು, ಇನ್ನೂ ಕೆಳಗಡೆ ಹೋಗಿಲ್ಲ. ಕೆಳಗಡೆ ಹೋದ್ಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ, ಮೇಲೆಯಿಂದ ಈ ಥರ ವ್ಯೂ ಇದೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನಾನು ನೋಡ್ತಾ ಇದ್ನಲ್ಲ, ಸೊ ಮಕ್ಕಳೆಲ್ಲ ತುಂಬ ಎಕ್ಸೈಟೆಡ್ ಆಗಿ ಹೋಗ್ತಿದ್ದಾರೆ ನೋಡೋಕ್ಕೆ ಅಂತೇಳಿ. ಅದ್ರ ಜೊತೆ ನಿಮಗೂ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗೂ ನೀವು ಇಂಡಿಯಾದಲ್ಲೇ ನೋಡ್ತಾ ಇರ್ತೀರ ಈ ಥರ ಡೆಕೋರೇಷನ್ಸ್ ಎಲ್ಲ. ಈಗ ದುಬೈಯಲ್ಲೂ ಹೇಗೆ ಮಾಡ್ತಾರೆ, ದುಬೈಯಲ್ಲೂ ಕ್ರಿಸ್ಮಸ್ ಮಾಡ್ತಾರೆ. ಮತ್ತು ಇದನ್ನು ಸೀಸನಲ್ ಗ್ರೀಟಿಂಗ್ಸ್ ಅಂತೇಳಿ ಅವರು ಸೆಲೆಬ್ರೇಟ್ ಮಾಡಿ, ತುಂಬ ಜನ ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡೋವಂಥದ್ದು ಕ್ರಿಸ್ಮಸ್. ಇದು ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ದುಬೈಲ್ ಸಮೇತ ಸೆಲೆಬ್ರೇಟ್ ಮಾಡ್ತಾರೆ. ಹಾಲಿಡೇ ಇರುತ್ತೆ ಅವತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ನಾನು ಏನೇನೆಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ ಅದನ್ನೆಲ್ಲ ನಿಮಗೆ ವಿಡಿಯೋ ಮಾಡಿದ್ದೀನಿ, ನಿಮಗೆ ತೋರ್ಸೋಕ್ಕೆ ಅಂತಲೇ. ಸೊ ತೋರಿಸ್ಕೊತಾ ಹೋಗ್ತೀನಿ. ಜಾಸ್ತಿ ಮಾತಾಡಲಿಕ್ಕಿರೋದಿಲ್ಲ, ನೋಡೋಕ್ಕೆ ಇರುತ್ತೆ. ಸೊ ನೀವು ನೋಡ್ಕೊತಾ ಹೋಗಿ, ಆಯಿತಾ? ಮತ್ತು ಫ್ರೆಂಡ್ಸ್, ನಾನು ಇವಾಗ ಬಂದು ವೀಕೆಂಡಲ್ಲಿ ಬಂದಿಲ್ಲ. ವೀಕೆಂಡ್ ಅಂದರೆ ಇಲ್ಲಿ ಫ್ರೈಡೇ ಸ್ಯಾಟರ್ಡೆ ಬರುತ್ತೆ. ಸೊ ಫ್ರೈಡೇ ಸ್ಯಾಟರ್ಡೆ ಬಂದರೆ ತುಂಬ ಕ್ರೌಡ್ ಇರುತ್ತೆ. ನಾನು ಅದಕ್ಕಿಂತ ಮುಂಚೆನೇ ಬಂದಿದ್ದೀನಿ. ಕ್ರಿಸ್ಮಸ್ಗಿಂತ ಒಂದು 2-3 ಡೇಸ್ ಬಿಫೋರೇ ಬಂದಿದ್ದೀನಿ. ಏನಕ್ಕೆ ಅಂದರೆ ತುಂಬ ಕ್ರೌಡ್ ಇದ್ದರೆ ನಮಗೂ ಭಯ ಇರುತ್ತಲ್ವ, ಮಕ್ಕಳ ಸಮೇತ ಬಂದಾಗ ಎಲ್ಲಿ ಕೋವಿಡ್ ಆಗುತ್ತೆ ಅನ್ನೋದು ಭಯ ಇದೆ. ಸೊ ಹಾಗಾಗಿ ನಾನು ಒಂದು 3 ಡೇಸ್ ಮುಂಚೆ ಬಂದು ಎಲ್ಲ ನೋಡ್ಕೊಂಡು ಹೋಗೋಣ, ನಿಮಗೂ ತೋರಿಸೋಣ ಅಂತೇಳಿ ವಿಡಿಯೋ ಮಾಡೋಕ್ಕೆ ಅಂತೇಳಿ ಬಂದಿದ್ದು. ಈಗ ಕೆಳಗಡೆ ಬಂದಿದ್ದೀನಿ. ಕೆಳಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಮೇಲವರೆಗೂ ಜಂಬೋ ಟ್ರೀ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಒಂದು ಸೆಟಪ್ ಏನು ಮಾಡಿದ್ದಾರೆ, ಟೈಮ್ ತೊಗೊಂಡಿದ್ದಾರೆ. ಇದು ಮಾಲ್ ಕಡೆಯಿಂದನೇ ಮಾಡಿರೋದು. ಮಾಲಲ್ಲಿ ಇಲ್ಲ ಅಂದ್ರೂ ಸುಮಾರು ಒಂದು 900+ ಶಾಪ್ಸ್ ಇದೆ, ಸ್ಟೋರ್ಸ್ ಇದೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡದು ಮಾಲ್ ಇದು. ಮತ್ತು ಇಲ್ಲಿ ಬಂದ್ಬಿಟ್ಟು ವಾಲೆ ಪಾರ್ಕಿಂಗ್ ಅಂತ ಒಂದು ಸರ್ವಿಸ್ ಇದೆ ಎಲ್ಲ VIP ಗಳಿಗೆ ಅಂತೇಳಿ. ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಬರ್ತಾ ಇದ್ದಂಗೆ VIP ರೇಂಜಲ್ಲಿ ಕಾರ್ ರಿಸೀವ್ ಮಾಡ್ಕೊತಾರೆ, ಮತ್ತು ಕಾರ್ ಡ್ರಾಪ್ ಮಾಡ್ತಾರೆ. ಅದೊಂದು ಒಳ್ಳೆ ಫೆಸಿಲಿಟಿ ಅಂತಲೇ ಹೇಳ್ಬೋದು. ಮತ್ತು ನೋಡಿ, ನೀವು ಯಾವ ಕಡೆಯಿಂದ ನೋಡ್ರೂ ಸಖತ್ತು ಸ್ಪೇಸ್ ಕವರ್ ಮಾಡಿ ದೊಡ್ಡದಾಗಿ ಡೆಕೋರೇಷನ್ ಮಾಡಿ ಬರೋ ವಿಸಿಟರ್ಸ್ಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗಳು ಎಕ್ಸೈಟ್ ಆಗಿ ಹೋಗಿದ್ದಾಳೆ. ಎಕ್ಸೈಟ್ ಆಗಿ ಅವಳು ಇಷ್ಟ ಬಂದಂಗೆ ವಾವ್ ಮಾಮಿ ಅಂತ ಹೇಳ್ತಾ ಇರ್ತಾಳೆ, ಮುದ್ದಮ್ಮ. ಸೊ ಜಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಮಾತಾಡೋದಕ್ಕಿಂತ ನೀವು ನೋಡೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಮತ್ತು ಫ್ರೆಂಡ್ಸ್, ಈ ಮಾಲ್ನ ಬಂದು 2.5 ಲಕ್ಷ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋದು.
ಸೊ ನೀವು ಮಾಲ್ ಯಾವ ಮೂಲೆಗೆ ಹೋದ್ರೂ ಈ ಥರದೊಂದು ಡೆಕೋರೇಷನ್ ಇಟ್ಟಿದ್ದಾರೆ. ಒಂದು ದೊಡ್ಡದು ಬೆಲ್ ಶೇಪು, ಅದರಲ್ಲಿ ಸ್ಟಾರು. ಒಳಗಡೆ ಝೂಮ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಫುಲ್ಲು ಒಂದು ಕಲರ್ಫುಲ್ ಗೋಲ್ಡ್ ಮತ್ತು ಸಿಲ್ವರ್ ಕಲರು ಇರೋದು ಅಂಥದ್ದು ಬಾಲ್ಸ್ ಥರ ಇಟ್ಟಿದ್ದಾರೆ, ಕ್ರಿಸ್ಮಸ್ ಬಾಲ್ಸು. ತುಂಬ ಸೂಪರಾಗಿದೆ. ಇದು ನೋಡಿ, ಸ್ಯಾಂಟಾ ಸ್ಕೈ ದುಬಾಯ್ ಅಂತೇಳಿ ಒಂದಿದೆ ಮಾಲ್ ಆಫ್ ದ ಎಮಿರೇಟ್ಸಲ್ಲಿ. ಅದರಿಂದ ಜಸ್ಟ್ ಸೆಟಪ್ ಮಾಡಿ ಹೀಗೆ ಇಟ್ಟಿದ್ದಾರೆ, ಸ್ಯಾಂಟಾ ಬರೋಂಗೆ ಒಂದು ಕಾನ್ಸೆಪ್ಟ್ ಮಾಡಿ ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಕ್ಲೋಸ್ ಆಗಿದೆ, ನಾವಿಲ್ಲಿ ಹೋಗಂಗಿಲ್ಲ. ಬಟ್ ಮಕ್ಕಳು ನೋಡಿ ಭಾರಿ ಖುಷಿಯಾಗಿರೋದ್ರಿಂದ ಅವ್ರು ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಮತ್ತು ನೀವು ಈ ಮಾಲ್ದು ಯಾವ ಮೂಲೆಗೆ ಹೋದ್ರೂ ಒಂದೊಂದು ಅಲ್ಲಲ್ಲಿ ಡೆಕೋರೇಷನ್ ಅಂತ ಮಾಡಿಟ್ಟಿದ್ದಾರೆ. ಯಾಕಂದರೆ 900+ ಶಾಪ್ಸ್ಗಳಿದೆಯಲ್ಲ. ಸೊ ಎಲ್ಲಿ ವಿಸಿಟರ್ಸ್, ಎಲ್ಲಿ ಕಸ್ಟಮರ್ ಹೋದ್ರೂ ಅಲ್ಲೊಂದು ಕ್ರಿಸ್ಮಸ್ದು ಸೀಸನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕ್ಯೂಟಾಗಿದೆ. ಮಕ್ಕಳು ಬಂದರೆ ಅವ್ರಿಗೆ ಹಸಿವು ಗೊತ್ತಾಗಲ್ಲ, ಅವ್ರಿಗೆ ಟಯರ್ಡ್ನೆಸ್ ಗೊತ್ತಾಗಲ್ಲ. ತುಂಬ ಸುತ್ತಾರೆ ಅಂಥೇಳಿ ಓಡ್ತಾ ಇರ್ತಾರೆ ಮಾಲಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟು. ಮತ್ತು ಇನ್ನೊಂದು ಏನಂದರೆ, ಮಕ್ಕಳಿಗೆ ಡೇ ಟೈಮಲ್ಲಿ ಬಂದರೆ ಕೆಲವೊಂದು ಆ್ಯಕ್ಟಿವಿಟೀಸ್ ಇರ್ತಾರೆ ಕ್ರಿಸ್ಮಸ್ ಸೀಸನ್ ಅಂತೇಳಿ. ಸ್ಯಾಂಟಾಗೆ ಲೆಟರ್ ಬರೆಯೋದು ಅಂತೆಲ್ಲ ತುಂಬ ಕ್ಯೂಟಾಗಿರುತ್ತೆ ಅದೆಲ್ಲ. ಸೊ ನಾನು ಡೇಲಿ ಕರ್ಕೊಂಡು ಬಂದಿಲ್ಲ, ಏನಕ್ಕೆ ಅಂದರೆ ಯಜಮಾನ್ರು ಕೆಲಸ ಇತ್ತು. ಸೊ ಕೆಲಸ ಆದಮೇಲೆ ನಾವು ಬಂದಿರೋದು. ಇನ್ನೊಂದು ಏನಂದರೆ, ಡೇ ಟೈಮಲ್ಲಿ ಕ್ರೌಡ್ ಇರುತ್ತೆ ಅನ್ನೋದು ನನಗೂ ಭಯ. ಇದು ಆಲ್ಮೋಸ್ಟ್ ಮಕ್ಕಳಿಗೆ ಮಧ್ಯಾಹ್ನನೇ ಮಲಗಿಸಿ ಎಲ್ಲ ರೆಡಿಯಾಗಿ ಕರ್ಕೊಂಡು ಬಂದಿರೋದು. ಸೊ ತುಂಬ ಖುಷಿಯಾಗೋಯ್ತು ಅವ್ರಿಗೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮದು ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತೇಳಿ ಮರಿದಿರಂಗೆ ಕಮೆಂಟ್ಸಲ್ಲಿ ಹೇಳಿ, ಆಯಿತಾ. ನೋಡಿ, ಇದು ಬಂದ್ಬಿಟ್ಟು ಈ ಕಡೆ ಮೂವಿ ನೋಡೋದು ಕಡೆ ಅಂತೇಳಿ ಸಪ್ರೇಟಾಗಿ ಒಂದು ಸೆಕ್ಷನ್ ಮಾಡಿದ್ದಾರೆ. ಅಲ್ಲಿನೂ ಸಮೇತ ಅಲ್ಲೋದ್ರೂ ತುಂಬ ಬ್ಯೂಟಿಫುಲ್ಲಾಗಿ, ಎಲ್ಲಿ ನೋಡಿದ್ರೂ ಆ ಒಂದು ಕ್ರಿಸ್ಮಸ್ದು ಕಳೆನೇ ಬಂದ್ಬಿಟ್ಟಿದೆ ಅಂಥೇಳಿ. ಮನೇಲಿ ನಾವು ಡೆಕೋರೇಷನ್ ಮಾಡಿಲ್ಲ ಅಂದರೆ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಅಂತೇಳಿ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಎಲ್ಲ ಟೈಮ್ ಕೊಟ್ಟು ಸ್ಪೇಸ್ ತೊಗೊಂಡು ಎಲ್ಲ ಕಡೆ ಮಾಡಿರ್ತಾರೆ. ತುಂಬ ಲೈಟಿಂಗ್ಸ್ ಹಾಕ್ತಾರೆ, ಅದಂತೂ ಸಖತ್ ಅಂತೇಳಿ. ತುಂಬ ಅಟ್ರಾಕ್ಟಿವ್ ಆಗಿ ಇಡ್ತಾರೆ. ಯಾಕಂದರೆ ಮಾಲ್ಗೆ ವಿಸಿಟರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕಲ್ಲ, ಅದೊಂದು ಇರುತ್ತೆ ಸ್ಟ್ರಾಟಜಿ ಮಾಲ್ ಅವ್ರದ್ದು. ಸೊ ಇವಾಗ ಇಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಈ ಸೆಕ್ಷನಲ್ಲಿ ನೋಡಿ 2 ಜೋಕಾಲಿ ಕಟ್ಟಿದ್ದಾರೆ. ಅದಂತೂ ಸೂಪರ್ ಅಂತೇಳಿ ಮಕ್ಕಳು ಎಕ್ಸೈಟ್ ಆಗೋಗಿದ್ದಾರೆ. ಅಲ್ಲಿ ಹೋಗಿ ಜೋಕಾಲಿ ಆಡಬೇಕು ಅಂತೇಳಿ. ಅದು ಸೇಮ್ ಲೈಕ್ ಕ್ರಿಸ್ಮಸ್ದು ಇದು ಥರನೇ ಹ್ಯಾಂಗ್ ಮಾಡಿದ್ದಾರೆ. ಸೊ ಅದಂತೂ ಸೂಪರಾಗಿದೆ. ತೋರಿಸ್ತೀನಿ ನೋಡಿ, ಮಕ್ಕಳು ಆಗಲೇ ಹೋಗಿ ಕೂತ್ಕೊಬಿಟ್ಟಿದ್ದಾರೆ, ಜೋಕಾಲಲ್ಲಿ ಆಡ್ತಾ ಇದ್ದಾರೆ ಅವರು. ಸೊ ಇಲ್ಲೊಂದು ಸ್ಪೆಷಲ್ ಇದೆ. ಮತ್ತು ನಮ್ಗೇನು ಅನಿಸುತ್ತೋ ಅದನ್ನು ನಾವು ರಿಕ್ವೆಸ್ಟ್ ಬರೆದು ಅಲ್ಲಿ ಟ್ಯಾಗಲ್ಲಿ ಕಟ್ಟಬೇಕಂತೇಳಿ. ಆ ಒಂದು ಕಾರ್ಡ್ ಇದೆಯಲ್ಲ, ಆ ಕಾರ್ಡಲ್ಲಿ ನಮ್ಮದು ರಿಕ್ವೆಸ್ಟ್ ಬರೆದು ಕಟ್ಟಬೇಕು. ನಾನು ಯಾವ್ದು ಫ್ರೀ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀನಿ. ಸೊ ನಾನು ಒಂದು ರಿಕ್ವೆಸ್ಟ್ ಬರೆದು ಹಾಕೋಣ ಅಂತೇಳಿ. ಇದು ಕ್ರಿಸ್ಮಸ್ದು ಜಸ್ಟ್ ಒಂದು ವಿಶ್ ಅನ್ನೋ ಥರ ನನಗಿಷ್ಟ. ಸೊ ಬರೆದು ಹಾಕೋಣ ಅಂತೇಳಿ ಎಲ್ಲ ಇಟ್ಟಿದ್ದಾರೆ. ಹುಡುಕ್ತಾ ಇದ್ದೀನಿ ಎಲ್ಲಿ ಫ್ರೀ ಸಿಗುತ್ತೆ ಅದು ತೊಗೊಂಡು ಬರೆಯೋಣ ಅಂತೇಳಿ. ಮತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ವಿಶ್ ಬರೆದು ಹಾಕಿದ್ದೀನಿ ನೋಡೋಣ ಅಂತೇಳಿ. ಸೊ ಈ ವರ್ಷ ಈ ಕ್ರಿಸ್ಮಸ್ಸು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾನು. ನೋಡಿ, ಜೋಕಾಲಿ ಹೇಳಿದ್ನಲ್ಲ, ಇದೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ದುಬೈಲಿದ್ದರೆ ಖಂಡಿತ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಎಲ್ಲ ಕಡೆ ಸೇಫ್ಟಿ ಇದೆ, ಎಲ್ಲ ಕಡೆ ತುಂಬ ಸ್ಯಾನಿಟೈಸೇಷನ್ ಮಾಡಿ ತುಂಬ ಕ್ಲೀನ್ ಹೈಜಿನಾಗಿ ಇಟ್ಟಿದ್ದಾರೆ. ನೀವು ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸ್ಬೋದು ಅಂತೇಳಿ. ಮತ್ತು ನೋಡಿ, ಮುಂದಕ್ಕೆ ಏನೇನಿದೆ ತೋರಿಸ್ತಾ ಹೋಗ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರಿದಿರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ನಿಮ್ಮದು ಏನಿದೆ ನಿಮ್ಮ ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮರಿದಿರಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನನಗೂ ಖುಷಿ ಆಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂತೇಳಿ ನನಗೂ ಗೊತ್ತಾಗುತ್ತೆ. ಮತ್ತು ಇದು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಇದಿದೆ, ಅಂದರೆ ಫುಲ್ಲು ಐಸ್ ಕೋಲ್ಡ್ ಪ್ಲೇಸ್ ಇದೆ. ಅದ್ರೊಳಗಡೆ ಹೋಗಿ ನಾವು ಇದು ಮಾಡ್ಬೋದು, ಆಟ ಆಡ್ಬೋದು ಅಂತೇಳಿ ನಾವು ಮಕ್ಕಳನ್ನ ಇದು ಆಲ್ರೆಡಿ ಇಲ್ಲಿ ಕೋಲ್ಡ್ ಇದೆ ಮತ್ತೇನೂ ಅದು ಕರ್ಕೊಂಡು ಹೋಗೋದು ಬೇಡ ಅಂತೇಳಿ ಅದ್ರ ಮುಂದೆನೇ ತುಂಬ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ. ಸೊ ಮಕ್ಕಳು ಹೋಗಿದ ತಕ್ಷಣ ಅದು ಸೀಟ್ ಕುತ್ಕೊಳ್ಳೋದು ನೋಡಿ ಭಾರಿ ಖುಷಿಯಾಗಿ ಕುತ್ಕೊಂಡ್ರು. ಸೊ ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಳಿದ್ನಲ್ಲ, ಯಾವ ಕಡೆ ಮೂಲೆಗೆ ಹೋದ್ರೂ ಸ್ವಲ್ಪ ಜಾಗ ಬಿಟ್ಟು ಒಂದೊಂದು ಸ್ಪೇಸಲ್ಲಿ ಈ ಥರದ್ದು ಒಂದು ಕ್ರಿಸ್ಮಸ್ ಬೆಲ್ ಥರ ಮಾಡಿ, ಆ ಬೆಲ್ ಒಳಗಡೆ ಸ್ಟಾರ್ ಶೇಪಲ್ಲಿ ಕಾಣಂಗೆ ಒಳಗಡೆ ತುಂಬ ಗೋಲ್ಡ್ ಕಲರ್ ಮತ್ತು ಸಿಲ್ವರ್ ಕಲರು ಕ್ರಿಸ್ಮಸ್ ಬಾಲ್ಸ್ ಇಟ್ಟಿದ್ದಾರೆ. ತುಂಬ ಕ್ಯೂಟಾಗಿ ಕಾಣುತ್ತೆ. ಅದ್ರ ಜೊತೆಗೆ ಲೈಟಿಂಗ್ಸ್ ಹಾಕಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮಕ್ಕಳಿಗೆ ನೋಡಬೇಕು ಅಂತ ಅನಿಸಿದೆ. ನೋಡಿ ನಾನು ಹೇಳಿದ್ನಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ. ನೋಡಿ ಸೇಮ್ ಅದೇ ಥರನೇ ಇದಂತೂ ಸಖತ್ತಾಗಿದೆ. ಯಾರು ಬಂದ್ರೂ ಮಾಲ್ಗೆ ಜಾಸ್ತಿ ಇದ್ರ ಬಗ್ಗೆನೇ ಫೋಟೋ ತೊಗೊಳ್ತಾಯಿದ್ರು, ವಿಡಿಯೋ ಮಾಡ್ಕೊತಾಯಿದ್ರು. ತುಂಬ ಜನ ಮಾಲ್ಗೆ ಶಾಪಿಂಗ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಎಸ್ಪೆಷಲಿ ಈ ಟೈಮಲ್ಲಿ ಬರೋರೆಲ್ಲ ತುಂಬ ಈ ಒಂದು ಕ್ರಿಸ್ಮಸ್ ಡೆಕೋರೇಷನ್ ಹತ್ರನೇ ಬಂದು ಫೋಟೋ ತೊಗೊಳ್ತಾಯಿದ್ರು, ವಿಡಿಯೋ ತೊಗೋತಾಯಿದ್ರು. ಅದಂತೂ ತುಂಬ ನೋಡೋಕ್ಕೆ ಖುಷಿಯಾಗುತ್ತೆ. ಮತ್ತು ಎಲ್ಲ ಕಡೆ ಎಲ್ಲರೂ ಫೇಸ್ ಮಾಸ್ಕ್ ಹಾಕ್ಕೊಂಡು ಸೇಫ್ಟಿಯಿಂದನೇ ಬರ್ತಾಯಿದ್ದಾರೆ. ಸೊ ಏನು ಭಯ ಪಡೋವಂಥದ್ದಿಲ್ಲ. ದೇವ್ರ ಮೇಲೆ ಬಾರ್ ಹಾಕಿ ನಾವು ಒಂದು ಪಾಸಿಟಿವ್ ಆಗಿರೋಣ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಕ್ರಿಸ್ಮಸ್ಸು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಜೀವನದಲ್ಲೂ ಒಂದು ಪಾಸಿಟಿವ್ ಆ ವೈಬ್ಸ್ ಬರಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಡೆಕೋರೇಷನ್ ಈ ಮಾಲ್ದು ಎಲ್ಲ ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಮರಿದಿರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಏನು ಫೀಡ್ಬ್ಯಾಕ್ ಇದೆ, ಕಮೆಂಟ್ಸ್ ಇದೆ, ದಯವಿಟ್ಟು ಇದರಲ್ಲಿ ಹೇಳಿ ಅಂತೇಳಿ. ಸೊ ಇಷ್ಟು ಹೇಳ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮರಿದಿರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ನಿಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮೆರಿ ಹ್ಯಾಪಿ ಕ್ರಿಸ್ಮಸ್ and bright new year for you all. Bye bye, take care.